ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನೆಟ್ ಪರೀಕ್ಷೆಯ ಮುಂದುವರಿದ ಭಾಗ ಕುರಿತು ಚರ್ಚೆ ಮಾಡೋಣ. ಭಾಗ 3. ಕರ್ನಾಟಕದಲ್ಲಿ ಕಂಡುಬರುವ ಮೊಟ್ಟ ಮೊದಲ ಶಾಸನದ ಲಿಪಿಕಾರ ಚಪಡನು ಹುಟ್ಟಿ ಬೆಳೆದದ್ದು ಗಾಂಧಾರ ನಾಡಿನಲ್ಲಿ ಎಂದು ಅಭಿಪ್ರಾಯಪಟ್ಟವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಶೆಟ್ಟರ್. ಮುಂದಿನ ಪ್ರಶ್ನೆ, ದೇ ಜವರೇಗೌಡರ ಅನುವಾದಿತ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಮೊದಲನೇದು ಹಮ್ಮು ಬಿಮ್ಮು, ಪುನರುತ್ಥಾನ, ಟಾಲ್ಸ್ಟಾಯ್ ಅವರ 2 ನಾಟಕಗಳು, ಯುದ್ಧ ಮತ್ತು ಶಾಂತಿ ಹಾಗೂ ಅನ್ನ ಕರೆನೆ. ಮುಂದಿನ ಪ್ರಶ್ನೆ, ಎಸ್.ಸಿ. ನಂದಿಮಠ ಅವರ ಕೃತಿಗಳನ್ನು ಅನುಕ್ರಮಣಿಕೆಯಲ್ಲಿ ಜೋಡಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಕರ್ನಾಟಕ ಧರ್ಮಗಳು, ಗಿರಿಜಾ ಕಲ್ಯಾಣ ಸಂಗ್ರಹ 2ನೇದು, ಗಿರಿಜಾ ಕಲ್ಯಾಣ ಪ್ರಬಂಧ 3ನೇದು, ಧಮ್ಮಪದ 4ನೇದು, ಜಾಯಗೊಂಡನ ಕನ್ನಡ ಕುವಲಯಾನಂದ 5ನೇದು. ಮುಂದಿನ ಪ್ರಶ್ನೆ, ಗುಡಿಗುಂಡಾರದಲ್ಲಿನ ಗುಂಡಾರ ಎಂಬ ಶಬ್ದವು ಈ ಆಕೃತಿಮಕ್ಕೆ ಉದಾಹರಣೆಯಾಗಿದೆ. ಗುಡಿ ಗುಂಡಾರ ಯಾವ ಆಕೃತಿಮ ಅಂದರೆ ವಿಶಿಷ್ಟ ಆಕೃತಿಮ. ಗುಂಡಾರ ಎಂಬ ಪದ ವಿಶಿಷ್ಟ ಆಕೃತಿಮಗೆ ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಉತ್ತರ ಅಮೆರಿಕದ ತೌಲನಿಕ ಸಾಹಿತ್ಯವನ್ನು ಆರಂಭಿಸಿದ ವಿದ್ವಾಂಸರಲ್ಲಿ ಒಬ್ಬರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಚಾರ್ಲ್ಸ್ ಮಿಲ್ಸ್ ಗೇಲೆ. ಮುಂದಿನ ಪ್ರಶ್ನೆ, ಇವು ಕನ್ನಡ ಕಾವ್ಯಾಲಂಕಾರ ಗ್ರಂಥಗಳು. ಸರಿಯಾದ ಉತ್ತರ ಆಯ್ಕೆ 3, ಡಿ ಮತ್ತು ಇ, ಶೃಂಗಾರ ರತ್ನಾಕರ ಮತ್ತು ರಸರತ್ನಾಕರ. ಮುಂದಿನ ಪ್ರಶ್ನೆ, ವಿಕ್ರ ಗೋಕಾಕರ ಕವನ ಸಂಕಲನ ಅನುಕ್ರಮದಲ್ಲಿ ಜೋಡಿಸಿ ಎಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2, EDC BA. ಮೊದಲನೇದು ಕಲೋಪಾಸಕ, 2ನೇದು ಪಯಣ, 3ನೇದು ತ್ರಿವಿಕ್ರಮರ ಆಕಾಶಗಂಗೆ, ಅಭ್ಯುದಯ, ಉಗಮ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆಗೆ ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. H.A. ಗ್ಲೀಸನ್ ಅವರದು ಭಾಷೆಯ ಆಂತರಿಕ ರಚನೆಯನ್ನು ಅರಿಯುವುದೇ ಭಾಷಾ ವಿಜ್ಞಾನ ಎಂದು ಹೇಳಿದ್ದಾರೆ. ವಿನ್ಫೋಲ್ಡ್ ಲೆಮನ್ ಅವರು ಭಾಷಾ ವಿಜ್ಞಾನ ಎಂಬುದು ಮಾನವನ ವರ್ತನೆಗೆ ಸಂಬಂಧಿಸಿದೆ. ಡೇನಿಯಲ್ ಜೋನ್ಸ್ ಅವರು ಭಾಷೆ ಜೀವಂತವಾಗಿ ಕಾಣುವುದು ಅದರಲ್ಲಿ ಬಳಕೆಯಾಗುವ ಧ್ವನಿಗಳ ಮೂಲಕ ಎಂದಿದ್ದಾರೆ. C.F. ಹಾಕೆಟ್ ಅವರು ಭಾಷೆಯಲ್ಲಿ ಬಳಕೆಯಾಗುವ ಸಂಕೇತಗಳ ಯಾದೃಚ್ಛಿಕವಾಗಿರುತ್ತವೆ. ಮುಂದಿನ ಪ್ರಶ್ನೆ, G.P. ರಾಜರತ್ನಂ ಅವರ ಕವನ ಸಂಕಲನಗಳು ಯಾವ್ಯಾವೆಂದರೆ ನಾಗನ ಪದಗಳು, ನಂತರ ಮಹಾಕವಿ ಪುರುಷ ಸರಸ್ವತಿ, ಎ ಮತ್ತು ಬಿ. ದ.ರಾ. ಬೇಂದ್ರೆಯವರು ಅನುವಾದಿಸಿರುವ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಎಂದಿದ್ದಾರೆ. ದ.ರಾ. ಬೇಂದ್ರೆಯವರ ಕೃತಿಗಳು ಅಂದರೆ ಸರಿಯಾದ ಉತ್ತರ ಆಯ್ಕೆ 3. ಮೊದಲನೇದಾಗಿ ಉಪನಿಷತ್ ರಹಸ್ಯವು ಅಥವಾ ಭಾರತೀಯ ಅಧ್ಯಾತ್ಮಶಾಸ್ತ್ರ ಪೀಠಿಕೆಯು, 2ನೇದಾಗಿ ಭಾರತೀಯರ ನವಜನ್ಮ, ಗುರು ಗೋವಿಂದ್ ಸಿಂಗ್, ಕಬೀರ್ ವಚನಾವಳಿ, ಭಗ್ನಮೂರ್ತಿ. ಇವು ಶಂಭಾ ಜೋಶಿಯವರ ಕೃತಿಗಳು. ಇದಕ್ಕೆ ಸರಿಯಾದ ಉತ್ತರ ಹಾಲು ಮತ ದರ್ಶನ ಹಾಗೂ ರೂಢಿ ಹಾಗೂ ಭಾವಿಕಲ್ಪನೆಗಳು, ಸಿ ಮತ್ತು ಇ.
ಹೇಳಿಕೆ ಹಾಗೂ ವಿವರಣೆ. ಹೇಳಿಕೆ ಹೀಗಿದೆ: ವಸಾಹತುಶಾಹಿ ಜ್ಞಾನ ಮತ್ತು ಅಧಿಕಾರ ಜೊತೆ ಭಾರತೀಯ ಭಾಷಾಂತರಗಳು ತಳುಕು ಹಾಕಿಕೊಂಡಿದ್ದವು. ಆಗಿನ ವಸಾಹತುಶಾಹಿತ್ವ ಮತ್ತು ಭಾರತೀಯ ಭಾಷಾಂತರ ಬ್ರಿಟಿಷರ ಕೈಯಲ್ಲಿತ್ತು. ವಿವರಣೆ: ವಸಾಹತುಶಾಹಿ ಕಾಲಘಟ್ಟದ ಭಾಷಾಂತರ ಯೋಜನೆಗಳು ಭಾರತದ ಸ್ಥಳೀಯ ಸಮುದಾಯಗಳ ಜ್ಞಾನ ಸೃಷ್ಟಿಗೆ ಪೂರಕವಾಗಿದ್ದವು. ಇಲ್ಲಿ ಆಯ್ಕೆ 1 ಹೇಳಿಕೆ ಸರಿ, ವಿವರಣೆ ತಪ್ಪು. ಶಿಶಿ ಬಸವಣ್ಣನವರ ಸಂಪಾದನೆ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಎಂದರೆ ಶಿಶಿ ಬಸವಣ್ಣನವರ ಕೃತಿಗಳು. ಸರಿಯಾದ ಉತ್ತರ ಆಯ್ಕೆ 3. ಮೊದಲನೇದು ಚನ್ನಬಸವ ಪುರಾಣ, ಶಬರಶಂಕರ ವಿಳಾಸ, ಶಬ್ದಾನುಶಾಸನಂ, ಕೈವಲ್ಯ ದರ್ಪಣ, ಕೈವಲ್ಯ ಕಲ್ಪವಲ್ಲರಿ. ಹೇಳಿಕೆ ಹಾಗೂ ವಿವರಣೆ. ನರಲೋಕ ಚಂದ್ರಮತದಿಂ ಪರಮಲಂಕಾರಮಂ ಶರೀರಮಂ ಇಂದಿ ತೆರಡಕ್ಕುಂ ಭೇದಂ ಬಹುಪರಿಕರಮ ಕಾವ್ಯವಸ್ತು ಪುರುಷನ್ ಗೆಂದುಂ. ವಿವರಣೆ: ನರಲೋಕ ಚಂದ್ರನ ಅಭಿಪ್ರಾಯದಂತೆ ಅಲಂಕಾರವೇ ಶರೀರಕ್ಕೆ ಸೊಗಸು. ಇವುಗಳಲ್ಲಿ ಸರಿಯಾದ ಉತ್ತರ ಅಂದರೆ ಆಯ್ಕೆ 2 ಹೇಳಿಕೆ ಸರಿ, ವಿವರಣೆ ತಪ್ಪು. ಇವು ಶಾಂತರಸರ ಕೃತಿಗಳು. ಶಾಂತರಸರ ಕೃತಿಗಳು. ಸರಿಯಾದ ಉತ್ತರ ಇ ಮತ್ತು ಬಿ. ಸತ್ಯಸ್ನೇಹ ಹಾಗೂ ಕುತ್ತದಲ್ಲಿ ಖುದ್ದವರ ಕಥೆಗಳು. ಬಿ ಮತ್ತು ಸಿ. ಇ. ಬಿ ಮತ್ತು ಇ. ಮುಂದಿನ ಪ್ರಶ್ನೆ: ಜಗತ್ತಿನಲ್ಲಿರುವ ಅತ್ಯಂತ ಸುಂದರ ಮತ್ತು ಶ್ರೇಷ್ಠವಾದುದನ್ನು ಕಾವ್ಯವು ಅನಾವರಣಗೊಳಿಸುತ್ತದೆ ಎಂದು ಹೇಳಿದವರು ಪಿ.ಬಿ. ಶೆಲ್ಲಿ. ಕನ್ನಡದಲ್ಲಿ ಮೊದಲಿಗೆ ಸಾನೆಟ್ ಬರೆದವರು ಗೋವಿಂದ ಪೈ. ದಿ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿ ಆರ್. ನರಸಿಂಹಾಚಾರ್. ಕನ್ನಡದಲ್ಲಿ ಸಮಾಜವಾದಿ ರಾಜಕಾರಣವನ್ನು ಚಿತ್ರಿಸಿದ ಕಾದಂಬರಿ. ಸಮಾಜವಾದಿ ರಾಜಕಾರಣವನ್ನು ಚಿತ್ರಿಸಿದ ಕಾದಂಬರಿ ಎಂದರೆ ಅದು ಅವಸ್ಥೆ. ಹೊಂದಿಸಿ ಬರೆಯಿರಿ. ನೀಲ್ಗಾರ ಸಂಪ್ರದಾಯ ತಂಬೂರಿ, ದೊಂಬಿದಾಸರ ಸಂಪ್ರದಾಯ ಏಕತಾರಿ, ಬೀರಪ್ಪನ ಸಂಪ್ರದಾಯ ಡೊಳ್ಳು, ಆಸಾದಿ ಸಂಪ್ರದಾಯ ಹಲಗೆ. ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ: ಮಣಿಕನಕಂ ವಸ್ತು ವಿಭೀಷಣಂಗಳಂ ಕೊಟ್ಟೊಡೆ ಪೆಂಡಿರೊಲ್ವರೆ ಗಂಡರ್ ಗುಣಮನೆ ಮೆರುವುದು. ರನ್ನನ ಗದಾಯುಧದಲ್ಲಿ ಈ ಮಾತನ್ನು ಹೇಳಿದ ಪಾತ್ರ ದ್ರೌಪದಿ. ಹಿರಿಯರು ಗೆಳೆಯರು ಇವರು ಬರೆದ ಜೀವನ ಚರಿತ್ರೆ. ಹಿರಿಯರು ಗೆಳೆಯರು ಇದು ವಿ. ಸೀತಾರಾಮಯ್ಯ. ಪ್ರಾಸರಹಿತವಾದ ರಗಳೆಯನ್ನು ಸರಳ ರಗಳೆ ಎಂದು ಕರೆಯಬಹುದು ಎಂದು ಬಿರುಗಾಳಿ ನಾಟಕದಲ್ಲಿ ಮುನ್ನುಡಿಯಲ್ಲಿ ಹೇಳಿದ ವಿದ್ವಾಂಸ ಟಿ. ಎಸ್. ವೆಂಕಣ್ಣಯ್ಯ. ವಾಚ್ಯಾರ್ಥವನ್ನು ಸಂಪೂರ್ಣವಾಗಿ ವಿರೋಧಿಸಿ ಹುಟ್ಟುವ ಲಕ್ಷಣಾರ್ಥ ಅಂದರೆ ವಿಪರೀತ ಲಕ್ಷಣ. ಛಂದಸ್ಸಿನ ಕುರಿತು ಸೇಡಿಯಪ್ಪ ಕೃಷ್ಣ ಭಟ್ಟರು ರಚಿಸಿದ ಕೃತಿ ಛಂದೋಗತಿ. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರೆಯಿರಿ.
ಅಜಿತನಾಥ, ಆನೆ. ಶಾಂತಿನಾಥ, ಜಿಂಕೆ. ಸುಮತಿನಾಥ, ಚಕ್ರವಾಕ. ನೇಮಿನಾಥ, ಶಂಖ. ಸರಿಯಾದ ಉತ್ತರ ಆಯ್ಕೆ 3. ಹೊಂದಿಸಿ ಬರೆಯಿರಿ. ಯುದ್ಧ ಮತ್ತು ಶಾಂತಿ, ಕೆಂಪು ಮೀನು, ಪೀಠಾಧಿಪತಿ ಪತ್ನಿ, ನಾನು ಅವನಲ್ಲ ಅವಳು. ಯುದ್ಧ ಮತ್ತು ಶಾಂತಿ, ನತಾಶಾ ರೋಸ್ಟೆವ್. ಕೆಂಪು ಮೀನು, ಕುರುತ್ತಮ. ಪೀಠಾಧಿಪತಿಯ ಪತ್ನಿ, ಅಸಿಯಾ ಬಿಬಿ. ನಾನು ಅವನಲ್ಲ ಅವಳು, ವಿದ್ಯಾ. ಸರಿಯಾದ ಆಯ್ಕೆ 4. ಹೇಳಿಕೆ ಮತ್ತು ವಿವರಣೆ. ಸರ್ಪಂ ಕ್ರೂರ ಖಳ ಕ್ರೂರ, ಸರ್ಪಾತ್ ಕ್ರೂರತ ಖಳ. ವಿವರಣೆ. ಸರ್ಪ ಖಳರಲ್ಲಿ ಇಬ್ಬರು ಕ್ರೂರರಾದರೂ ಸರ್ಪಕ್ಕಿಂತ ಖಳನೇ ಕ್ರೂರ. ಮಂತ್ರೌಷಧಿಗಳಿಂದ ಸರ್ಪವನ್ನು ವಶಪಡಿಸಿಕೊಳ್ಳಬಹುದು, ದುರ್ಜನ ಯಾರಿಂದಲೂ ಶಾಂತನಾಗಲಿಕ್ಕಿಲ್ಲ. ಇಲ್ಲಿ ಹೇಳಿಕೆ ಸರಿ ಮತ್ತು ವಿವರಣೆ ಎರಡೂ ಕೂಡ ಸರಿಯಾಗಿವೆ. ಹೊಂದಿಸಿ ಬರೆಯಿರಿ. ಜಿ.ಪಿ. ರಾಜರತ್ನಂ, ಅಳ್ಳಿಮರ. ವಿಕ್ರ ಗೋಕಾಕ್, ಶರ್ಯಾವಣತ್ ಸಮುದ್ರ. ಬಿ.ಟಿ. ಲಲಿತಾ ನಾಯಕ್, ಕವನ ಬರೆದವರ ಕನಸುಗಣ್ಣು. ಲಕ್ಷ್ಮೀಪತಿ ಕೋಲಾರ್, ರಂಜಾನಿನ ಕೊನೆಯ ದಿನ. ಸರಿಯಾದ ಆಯ್ಕೆ 4. ಮುಂದಿನ ಪ್ರಶ್ನೆ. ಕುಲುಮೆ ಇವರ ಆತ್ಮಕಥೆ. ಕುಲುಮೆ ರಹಮತ್ ತರ್ಕೇರಿ. ಹೊಂದಿಸಿ ಬರೆಯಿರಿ. ಅಪ್ರತೀತ ವ್ಯಾಕರಣಕ್ಕೆ ವಿರುದ್ಧವಾಗಿರುವುದು. ಚ್ಯುತ ಸಂಸಾಧ್ಯ. ಚ್ಯುತ ಸಂಸ್ಕಾರ ಅಂದರೆ ವ್ಯಾಕರಣಕ್ಕೆ ವಿರುದ್ಧವಾದುದು. ಅಪ್ರತೀತ ಅಂದರೆ ಕೇವಲ ಶಾಸ್ತ್ರಗಳಲ್ಲಿ ಮಾತ್ರವೇ ಬರುವುದು. ನಿಹಾರ್ಥ, ಅಪ್ರಸಿದ್ಧ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರುವುದು. ಪಥೋತ್ಕರ್ಷ ಅಂದರೆ ಮೊದಲ ಉತ್ಕೃಷ್ಟವಾಗಿದ್ದು ಅನಂತರ ಕೀಳಾಗುವುದು. ಇಲ್ಲಿ ಸರಿಯಾದ ಆಯ್ಕೆ 3ನೇದು. ಒಂದೇ ನಾಗವರ್ಮನ ಛಂದೋಗತಿಯಲ್ಲಿರುವ ಅಧಿಕಾರಗಳು 6. ಚಿದಾನಂದ ಓದುತ್ತರ ಜ್ಞಾನ ಸಿಂಧು ಈ ಛಂದೋ ಪ್ರಕಾರದಲ್ಲಿದೆ. ಭಾಮಿನಿ, ಷಟ್ಪದಿ. ಇವು 3ನೇ ಮಂಗಾರಸನ ಕೃತಿಗಳು. ಸರಿಯಾದ ಉತ್ತರ ಬಿ ಮತ್ತು ಇ. ನೇಮಿಜಿನಿಷ ಸಂಗತಿ, ಪ್ರಭಂಜನ ಚರಿತೆ. ಹೊಂದಿಸಿ ಬರೆಯಿರಿ. ರನ್ನನ ಪದ್ಯಗಳಿರುವ ಶಾಸನ ಲಕ್ಕುಂಡಿ ಶಾಸನ. ನಾಗಚಂದ್ರನ ರಾಮಾಯಣ ಕೆಲವು ಪದ್ಯಗಳಲ್ಲಿರುವ ಶಾಸನ ಬಿಜಾಪುರ ಶಾಸನ. ಪಂಪನ ಆದಿಪುರಾಣ ಹಾಸನ ಜಿಲ್ಲೆಯ ಬೇಲೂರು ಬಸದಿಯ ಆದಿನಾಥನ ಬಸದಿ ಶಾಸನ. ಜನ್ನಂದು ಅಮೃತಪುರ ಶಾಸನ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ನಿಪಾತಾವ್ಯಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಅಯ್ಯೋ, ಓಹೋ. ನಿಪಾತಾವ್ಯ ಅಂದರೆ ಭಾವಸೂಚಕ ಅವಯವಗಳು. ಎ ಮತ್ತು ಡಿ. ಸರಿಯಾದ ಉತ್ತರ ಆಯ್ಕೆ 2. ಭೋಜರಾಜನು ತನ್ನ ಶೃಂಗಾರ ಪ್ರಕಾಶದಲ್ಲಿ ರಸದ ಕುರಿತು ಹೇಳಿರುವ ಪದ್ಯವನ್ನು ಅನುಕ್ರಮಣಿಕೆಯಲ್ಲಿ ಹೊಂದಿಸಿ. ಭೋಜರಾಜನ ಕಾವ್ಯ ಅನುಕ್ರಮಣಿಕೆಯಲ್ಲಿ ಸರಿಯಾದ ಉತ್ತರ ಆಯ್ಕೆ 3. ಮೊದಲನೇದು ಶೃಂಗಾರ ವೀರ ಕರುಣಾದ್ಭುತ. 2ನೇದು ರೌದ್ರ ಹಾಸ್ಯ ಬೀಭತ್ಸ ವಾತ್ಸಲ್ಯ. 3ನೇದು ಭಯಾನಕ ಶಾಂತನಂ. 4ನೇದು ಅಮ್ನಾಸಿ ಪುದರ್ಶ ರಸನ
ಸುಧಿಯೋವಂತು. 5ನೇದು ಶೃಂಗಾರಮೇವ ರಸನಾದ್ರ ಸಮಾನಮಃ. ಹೇಳಿಕೆ ಹಾಗೂ ವಿವರಣೆ. ಹೇಳಿಕೆ ಹೀಗಿದೆ: ಸಂಸ್ಕೃತಿ ಪರಿಕಲ್ಪನೆ ಮೂಲತಃ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಲೋಕದೃಷ್ಟಿಯನ್ನು ಸೂಚಿಸುವ ಸೈದ್ಧಾಂತಿಕ ಪರಿಭಾಷೆ. ವಿವರಣೆ ಹೀಗಿದೆ: ಸಂಸ್ಕೃತಿಗೆ ಅನೇಕ ಮುಖಗಳಿವೆ. ಇದರ ಉದ್ದೇಶ ಮುಖ್ಯವಾಗಿ ಲೋಕವನ್ನು ಅರಿಯುವ ದಾರಿ ಹುಡುಕುವುದು. ಇಂಥ ಹುಡುಕಾಟವನ್ನು ತಾತ್ವಿಕವಾಗಿ ಮಂಡಿಸುವುದು. ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಸರಿ ಹಾಗೂ ವಿವರಣೆ ಸರಿ. ಆಯ್ಕೆ 1. ಈ ಪದ್ಯದ ಸಾಲುಗಳನ್ನು ಅನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಎ. ದೇವರು ರುಜು ಮಾಡಿದನು, ರಸವಶವಾಗುತ್ತ ಕವಿ ನೋಡಿದನು. ಬಿತ್ತರ ದಾಸ ಹಿನ್ನೆಲೆಯಾಗಿರೆ, ಪರ್ವತದೆತ್ತರ ಸಾಲಾಗಿಸಿದರೆ, ಕಿಕ್ಕಿರಿದಡವಿಗಳಂಚಿನ ನಡುವೆ, ಮೆರೆದಿರೆ ಜಲಸುಂದರಿ ತುಂಗೆ. 1995ರಲ್ಲಿ ವಿಮರ್ಶೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವರು. 1995ರಲ್ಲಿ ಪಡೆದವರು ಕೀರ್ತಿನಾಥ್ ಕುರ್ತುಕೋಟೆ. ಸರಿ ಫ್ರೆಂಡ್ಸ್, ಇವತ್ತಿಗೆ ಈ ಚರ್ಚೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.